ನೋಡಿ ಫ್ರೆಂಡ್ಸ್, ಅಲ್ಲ ಸ್ವಲ್ಪ ಮನೆಗೆ ಬಂದ ಇವಾಗ. ಇಲ್ಲೇ ಫಂಕ್ಷನ್ ಇರೋದು ನೋಡಿರಿ. ಇವಾಗ ಎಲ್ಲ ಕುಂತವ್ರೆ. ಇವ್ರು ನೋಡಿರಿ ನಮ್ಮ ನಾದಿನಿ, ನಮ್ಮ ದೊಡ್ಡ ಮಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರು ನೋಡಿರಿ ನನ್ನ ಮಗಳು. ಆ ಕಡೆಯವರು ನಮ್ಮ ತಮ್ಮನ ಮಿಸ್ಸಸ್ಸು. ನೋಡಿ ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲೇ ಇವಾಗ ಫಂಕ್ಷನ್ ಇರೋದು. ಮುನೇಶ್ವರನ್ನ ಮಾಡ್ತಾಯಿದ್ದಾರೆ. ಇವಾಗ ಜಸ್ಟ್ ಬಂದು ಇವಾಗ ಇವ್ರ ಮನೆ ಒಳಗಡೆ ಕುಂತಿದ್ದೀವಿ. ಕುಂತು ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಮಗಳು ಎಲ್ಲ ಮಾತಾಡ್ತಾವ್ರೆ. ಈ ಕಡೆ ಮಳೆ ಬಿಟ್ಟು ಬರ್ತಾಯಿದೆ ಮಳೆ. ಫಂಕ್ಷನ್ ಯಾವ ರೀತಿ ಆಗೋದು, ಇನ್ನೂ ಊಟ ಎಲ್ಲ ಅಡುಗೆ ಎಲ್ಲ ಆಗಬೇಕು, ದೇವ್ರ ಪೂಜೆ ಎಲ್ಲ ಆಗಬೇಕು. ಅಂದರೆ ಮಳೆ ಮಾತ್ರ ಬಿಟ್ಟು ಹೊಡಿತೈತೆ. ಈಗ ಅಲ್ಲಿ ಹೋಗಿ ನೋಡೋಣ. ಎಲ್ಲ ಪೂಜೆಗೆ ರೆಡಿ ಆಗೈತೆ ಅಂತ ಕರೆದ್ರು, ದೇವ್ರ ಪೂಜೆಗೆ. ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಚೆಗೆ ಬಂದ ನೋಡಿ ಫ್ರೆಂಡ್ಸ್, ಇವರೇ ಇವಾಗ ದೇವಸ್ಥಾನದ ಕಾರ್ಯಕ್ರಮ ಇವರೇ ಮಾಡ್ತಾ ಇರೋದು. ಹಂಗಾಗಿ ಈಗ ಎಲ್ಲ ಹೊರಟ ನೋಡಿ. ನಮ್ಮ ಮನೆಯವ್ರು ಆ ಕಡೆ ಹೋಗ್ತಾರೆ. ಅವ್ರ ಅತ್ತೆ ಊರಿಗೆ ಬಂದರೆ ಸಾಕು, ಅತ್ತೆ ರೌಂಡ್ ಹೊಡೆಯೋದೆ. ನಮ್ಮನ್ನು ಬಿಟ್ಬಿಡ್ತಾರೆ, ರೌಂಡ್ ಹೊಡೆಯೋಕೆ ಹೊರಟ್ಬಿಡ್ತಾರೆ ಅವರು. ಇಲ್ಲ ಫ್ರೆಂಡ್ಸ್ಗಳು, ಅವರ ರಿಲೇಷನ್ ಇವರೆಲ್ಲ ಮಾತಾಡ್ಸೋಕ್ಕೆ ಹೊರಟ್ಬಿಡ್ತಾರೆ ಫ್ರೆಂಡ್ಸ್. ಇವಾಗ ನಾವು ಓದ್ತಾ ಇದ್ದೀವಿ. ಇವರೇ ಇವಾಗ ನಮ್ಮ ಹತ್ರ ಮಾತಾಡ್ತಾವ್ರೆ. ಮಳೆ ಹೀಗೆ ಹಿಂಗೆ ಬಿಟ್ಟು ಬರ್ತಾಯಿತ್ತಲ್ಲ ಅಣ್ಣ ಅಂತ ಕೇಳ್ತಾವ್ರೆ. ಈಗ ಆಷಾಢ ಮಾಸ ಇರೋದ್ರಿಂದ ಹಂಗೆ ಸ್ವಲ್ಪ ಬಿಟ್ಟು ಮಳೆ ಬಂದೇ ಬರುತ್ತೆ. ಯಾಕಂದರೆ ಎಲ್ಲ ಹೊಲಗಳು ಎಲ್ಲ ಉಳ್ಬೇಕಲ್ಲ. ಹಂಗಾಗಿ ಭೂಮಿ ಸ್ವಲ್ಪ ತನುವಾಗಲಿ ಅಂಥೇಳಿ ಬಿಟ್ಟು ಮಳೆ ಬರ್ತದೆ. ಬಂದರು ನಮ್ಮ ಮನೆಯವ್ರು, ಆ ಕಡೆ ಮನೆಗೆ ಹೋಗಿದ್ರು, ಬಂದರು. ಈಗ ದೇವಸ್ಥಾನ ಹತ್ರ ಹೋಗೋಕ್ಕೆ ಎಲ್ಲ ಹೊರಟಿದ್ದೀವಿ. ನೋಡಿ, ಗಾಡಿಗಳು ಕಾರುಗಳೆಲ್ಲ ನಿಂತಿದ್ದಾವೆ. ನೆಂಟರೆಲ್ಲ ಬಂದಿದ್ದಾರೆ. ಈಗ ನೋಡಿ, ನಾನು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಅಲ್ಲಿ ವೆಯ್ಟಿಂಗಲ್ಲಿ ನಿಂತಿದ್ದಾರೆ. ಬಾರಪ್ಪ ಹೋಗೋಣ ಅಂತ. 5 ನಿಮಿಷ ಎಲ್ಲೂ ಕುಡ್ರಕ್ಕೂ ಬಿಡಲ್ಲ, ನೀರಕ್ಕೂ ಬರೋಲ್ಲ. ಬಾರಪ್ಪ ಹೋಗೋಣ ಅಂತಲೇ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನ ಹತ್ರಕ್ಕೆ. ಇದೊಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಹಳ್ಳಿ ಬ್ಲಾಗು ನಿಮಗೆ ಇಷ್ಟವಾಗುತ್ತೆ ಅಂತೇಳಿ ಈ ಹಳ್ಳಿ ಬ್ಲಾಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಹಂಗೆ ದೇವರ ದರ್ಶನವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬಂದಿದ್ದೀವಿ ಇವಾಗ ದೇವರ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ. ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಇದೆ ಶ್ರೀ ಮುನೇಶ್ವರ ಸ್ವಾಮಿಯವರ ದೇವಸ್ಥಾನದ ಫಂಕ್ಷನ್ನು. ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಶ್ರೀ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್.